ತುಮಕೂರಿನ ಜನರಿಗೆ ತಪ್ಪಿಲ್ಲ, ಯುಜಿಡಿ ಸಮಸ್ಯೆಯ ಗೋಳು. ಎಷ್ಟೇ ಮನವಿ ಮಾಡಿದ್ರೂ ಮೂಸಿಯೂ ನೋಡದ ಅಧಿಕಾರಿಗಳು. ಗಬ್ಬೆದ್ದು ನಾರುತ್ತಿರುವ ಸ್ಥಳದಲ್ಲೇ ನಜರಾಬಾದ್ ಜನರ ಬಾಳು. ಎಸ್ ವೀಕ್ಷಕರೇ, ತುಮಕೂರು ಈಗಾಗಲೇ ಸ್ಮಾರ್ಟ್ ಸಿಟಿ ಎಂದೇ ಖ್ಯಾತಿ ಗಳಿಸಿದೆ. ಇಂತಹ ನಗರದಲ್ಲಿ ಸ್ವಚ್ಛತೆ ಕಾಪಾಡುವುದು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಜವಾಬ್ದಾರಿ. ಜನರ ಸಮಸ್ಯೆಯನ್ನ ಬಗೆಹರಿಸುವ ಸಲುವಾಗಿ ಅಧಿಕಾರಿಗಳು ವಾರ್ಡ್ಗಳಲ್ಲಿ ಜನಸ್ಪಂದನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದಾರೆ. ಆದರೆ ಇಂದಿಗೂ ಕೂಡ ಜನರ ಸಮಸ್ಯೆ ಮಾತ್ರ ತಪ್ಪಿಲ್ಲ. ನಗರದ ಬಹುತೇಕ ವಾರ್ಡ್ಗಳಲ್ಲಿ ಒಳಚರಂಡಿ ಸಮಸ್ಯೆ ಹೆಚ್ಚಾಗಿದ್ದು, ಹೊಲಸು ನೀರಿನಿಂದ ತುಂಬಿರುವ ಚರಂಡಿಗಳ ದುರ್ನಾತಕ್ಕೆ ಜನರು ಹೈರಾಣಾಗುತ್ತಿದ್ದಾರೆ. ಹೌದು, ಕಳೆದ 3 ದಿನಗಳಿಂದ ತುಮಕೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿತ್ತು. ಮಳೆಯಿಂದಾಗಿ ಹಲವೆಡೆ ಅವಾಂತರ ಕೂಡ ಸೃಷ್ಟಿಯಾಗಿತ್ತು. ಇತ್ತ ಕೆಲವು ಏರಿಯಾಗಳಲ್ಲಿ ಚರಂಡಿ ನೀರು ಮುಂದೆ ಹೋಗದೆ ನಿಂತಲ್ಲಿಯೇ ನಿಂತಿದ್ದು ಜನ ದುರ್ನಾತದಲ್ಲಿಯೇ ಬದುಕು ಕಳೆಯುವಂತಾಗಿದೆ. ತುಮಕೂರು ನಗರದ ಬಹುತೇಕ ವಾರ್ಡ್ಗಳಲ್ಲಿ ಒಳಚರಂಡಿ ಸಮಸ್ಯೆ ಹೆಚ್ಚಾಗ್ತಿದ್ದು, ಮನೆ ಅಂಗಳಕ್ಕೆ ಹೊಲಸು ನೀರು ಹರಿದು ಬರ್ತಿದೆ. ಕುಡಿಯುವ ನೀರಿನ ತೊಟ್ಟಿಗಳಿಗೆ ಕೊಳಚೆ ನೀರು ಸೇರ್ತಾ ಇದೆ. ಈ ಹೊಲಸು ನೀರಿನ ವಾಸನೆಯಿಂದಾಗಿ ಜನ ಈಚೆ ಬರಲು ಆಗದೆ, ಮನೆಯಲ್ಲಿಯೂ ಇರಲು ಆಗದೆ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ತುಮಕೂರಿನ ನಜರಾಬಾದ್ನ 1ನೇ ಅಡ್ಡ ರಸ್ತೆಯಲ್ಲಿ ಅಳವಡಿಸಿರೋ ಯುಜಿಡಿ ಪೈಪ್ಗಳಿಂದ ನೀರು ರಸ್ತೆ ಮೇಲೆ ಹರಿದು ಬರ್ತಾ ಇದೆ. ಈ ಕೊಳಚೆ ನೀರಿನ ವಾಸನೆಯಿಂದ ಜನ ಹಲವು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಈ ಸಮಸ್ಯೆಯನ್ನ ಎಷ್ಟೇ ಬಾರಿ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಅನ್ನುತ್ತಿಲ್ಲವಂತೆ. ಇನ್ನು ಕಳೆದ 4-5 ವರ್ಷಗಳಿಂದಲೂ ಈ ಯುಜಿಡಿ ಸಮಸ್ಯೆ ಇದ್ದು, ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲವಂತೆ. ಯುಜಿಡಿ ನೀರು ರಸ್ತೆ ಮೇಲೆ ಹರಿಯುತ್ತಿರೋದ್ರಿಂದ ಇಡೀ ಏರಿಯಾವೇ ಗಬ್ಬೆದ್ದು ನಾರ್ತಾ ಇದೆ. ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಯುಜಿಡಿ ಕೊಳಚೆ ನೀರು ಮನೆಯೊಳಗೆ ಕೂಡ ಹರಿದಿತ್ತು. ಆ ಸಮಯದಲ್ಲಿ ನಾವು ಮನೆಯಲ್ಲಿ ವಾಸ ಮಾಡಲು ಕಷ್ಟವಾಗ್ತಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ರು. ಎಲ್ಲ ಕಡೆಗೂ ನೋಡ್ತಾರೆ, ಹೋಗ್ತಾರೆ, ಬರ್ತಾರೆ, ಎಲ್ಲ ನೋಡ್ತಾರೆ. ಈ ಕಡೆಗೆ ಬರೋದೇ ಇಲ್ಲ ಅವರು. ಹೇಳ್ಬೇಕು ಅಂದರೆ ಯುಜಿಡಿ ನೀರಿಂದು ಬಹಳ ತೊಂದರೆ ಆಗ್ಬಿಟ್ಟೈತೆ. ನಲ್ಲಿಗಳಿಗೆಲ್ಲ ಬಂದ್ಬಿಡ್ತೈತೆ ನೀರದು. ನೋಡಲ್ಲ ಅವರು, ನೋಡೋದೇ ಇಲ್ಲ, ಈ ಕಡೆಗೆ ಬರೋದೇ ಇಲ್ಲ ಅವರು. ನಲ್ಲಿಗೆ ಬರುತ್ತೆ ನೀರು. ವಾಸನೆ ಅಂದ್ರೆ ವಾಸನೆ. ಬೇಕಾದ್ ಕೇಳಿ, ಎಲ್ಲಾರ್ಗೂ ಕೇಳಿ ವಾಸನೆ. ಆ ನೀರು ಹೆಂಗ್ ಬಳಸ್ಬೇಕು ಕೇಳಿ ನೀವೇನೆ. ಆಗ್ತೈತಾ ನೀರು ಕುಡಿಯಕ್ ಆಗ್ತೈತಾ, ಬಳಸ್ಕೊಳಕ್ ಆಗ್ತೈತಾ, ಯಾವತ್ಕನ ನೀರು ಆಗ್ತೈತಾ? ಆಗಲ್ಲ. ಅಫಿಷಿಯಲ್ಗಳು ಅಂದರೆ ಅಲ್ಲಿ ಬೇಗ ಹೋಗ್ತಾರೆ, ನೋಡ್ತಾರೆ. ಬಡವರು ಬಗ್ರು ಅಂತ ತಿರುಗಿ ನೋಡಬೇಕು ಅಲ್ವಾ? ನಾವು ಮನುಷ್ಯರೇ ಅಲ್ವಾ? ನಾವು ಅಧಿಕಾರ ಇಲ್ವಾ ನಮಗೆ ಕೇಳೋದು? ಆಯ್ತಲ್ಲ, ಓಟ್ಗಳು ಹಾಕಿಸ್ಕೊಳ್ತಾರೆ, ಗೆದ್ಬಿಡ್ತಾರೆ, ಅವ್ರ ಮನೆಗೆ ಇರ್ಬಿಡ್ತಾರೆ. ಬಂದು ನೋಡೋಕ್ಕಿಲ್ಲ ಸರ್. ನೋಡಿ ಒಂದು ಸ್ವಲ್ಪ ಬರ್ತೀವಿ ಅಮ್ಮ, ನೋಡ್ತೀವಿ, ಬರ್ತೀವಿ ಅಂತಾರೆ, ಬರಲ್ಲ. ಏನು ಮಾಡೋದು? ಬರಲ್ಲ ಅವರು. ಜಾಸ್ತಿ ದಿವಸ ನಾವು ಹೇಳಿ 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 ಸಾಕಾಗ್ಬಿಟ್ಟಿದ್ದೀವಿ. ಪೂರ್ತಿ ಯುಜಿಡಿ ತುಂಬಿ ಕೆರೆ ಆಗಿ ಹೋಗ್ತೈತೆ ನೀರು. ನೋಡಲ್ಲ, ವಾಸನೆ ಕುಡ್ಕೊಂಡು ಇರ್ತಾರೆ ಇಲ್ಲಿ ಸೊಳ್ಳೆಗಳು, ಮಕ್ಕಳು ಮರಿ ಎಲ್ಲ. ಆ ಕಡೆಗೆ ನೋಡಿ, ಆ ಕಡೆಗೆ ತಿರ್ಗಿ ನೋಡಿ, ಒಂದು ಸ್ವಲ್ಪ ನೀರು ಕೆರೆ ಆಗಿ ನಿಂತೈತೆ ಅಲ್ಲಿ. ನೋಡಿ ಸರ್, ನಜರಾಬಾದ್ ಫಸ್ಟ್ ಕ್ರಾಸ್ ನೂರ್ ಮಸೀದಿ ಗಲ್ಲಿ ಅಂತ ಸುಮಾರು 1-2 ವರ್ಷದಿಂದ ನಮಗೆ ತುಂಬ ಫಜೀತಿ ಆಗಿದೆ ಸರ್. ಮಳೆ ಬಂದರೆ ಏನು ಬಂದ್ರೂ ಮನೆಗಳು ನೀರು ನುಗ್ತಾ ಐತೆ. ಯುಜಿಡಿ ಕಲೆಕ್ಷನ್ ಸರಿ ಇಲ್ಲ ಎಲ್ಲರ ಮನೆಗೂ. ಈಗ ಈ ಥರ ಆದರೆ ನಾವು ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು, ಯಾರ ಮನೆಗೆ ಹೋಗ್ಬೇಕು ಸರ್? ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ರು ಕೇಳಲ್ಲ. ಆ ಕಂಪ್ಲೇಂಟ್ ಮಾಡಿದ್ರೆ ಏನು ಮಾಡ್ತಾರೆ, 35 ವಾರ್ಡ್ಗಳು ಇರೋದು ಒಂದು ಗಾಡಿ, ಯಾರ್ಯಾರಲ್ಲ ಅಂತ ಬರಬೇಕು, ಎಲ್ಲಿಗೆ ಬರ್ಬೇಕಂತಾರೆ. ಬರ್ತಾರೆ, ಅದು ಗುರುವಾರ ಕಂಪ್ಲೇಂಟ್ ಮಾಡೋದಕ್ಕೆ ನಿನ್ನೆ ಬಂದುಬಿಟ್ಟು ಒಂದು ಸ್ವಲ್ಪ ಅಲ್ಲಿಂದ ಇಲ್ಲಿಂದ ಪೈಪ್ ಅಲ್ಲಾಡಿಸ್ಬಿಡ್ತಾರೆ, ಹೊರಟೋಗ್ಬಿಡ್ತಾರೆ. ಅರ್ಧ ಗಂಟೆಯಲ್ಲಿ ಕಡಿಮೆ ಆಗುತ್ತಮ್ಮ ಅಂತಾರೆ. ಕಡಿಮೆನೂ ಆಗಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನಾದ್ರು ಲೈನ್ ಬದಲು ಮಾಡೋದು. ಅವ್ರಿಗೆ ಹೇಳಿದೆ ನಾನು, ತಗೊಂಡು ಹೋಗೋದು ವ್ಯವಸ್ಥೆ ಮಾಡಿರಿ, ಗಾಡಿಯಲ್ಲಿ ತುಂಬ್ಕೊಂಡು ಹೋಗೋದು ವ್ಯವಸ್ಥೆ. ಇಲ್ಲಮ್ಮ, ಆ ಥರ ವ್ಯವಸ್ಥೆ ಇಲ್ಲಮ್ಮ ಇಲ್ಲಿ ಅಂತಾರೆ. ಆ ಗಾಡಿಗಳನ್ನವರು ಅದು ನಿಮ್ಮ ಬೇರೆ ಅಫಿಷಿಯಲ್ ಏರಿಯಾಗಳಲ್ಲಿ ಎಷ್ಟು ಚೆನ್ನಾಗಿ ಏರಿಯಾ ಇದೆ, ಇದೇನು ಸ್ಲಮ್ ಏರಿಯಾ ಅಂತ ಈ ಥರ ಗಲೀಜಾ? ಏನು ನಾವೇನು ಟ್ಯಾಕ್ಸ್ ಕಟ್ಟಿಲ್ವಾ? ನಾವೇನೇನು ಟ್ಯಾಕ್ಸ್ ಕಟ್ತಿಲ್ವಾ? ಕಂದಾಯ ಕಟ್ಟಿಸ್ಕೊಂಡಿಲ್ವಾ ಅವ್ರ ಈ ಸಲ? ಡಬಲ್ ಟ್ಯಾಕ್ಸ್ ಹಾಕಿಸಿ ಕಂದಾಯ ಕಟ್ಟಿಸ್ಕೊಂಡಿದ್ದಾರೆ. ಯಾಕೆ ಯಾರು ದುಡ್ಡು ಅಂತ ಕಟ್ಟಿಸ್ಕೊಂಡ್ರು? ಬರ್ತಾರೆ, ಕ್ಲೀನ್ ಮಾಡಕ್ ಬರಲ್ಲ. ಚರಂಡಿ ಕ್ಲೀನ್ ಮಾಡಲ್ಲ. ಮಾಡಿದ್ರೆ 1 ವಾರ ಎತ್ಕೊಂಡು ಹೋಗಲ್ಲ.
ಅದು ಕಸ ನೋಡಿದ್ರೆ ಒಂದು ವಾರಕ್ಕೊಂದ್ಸಲ ಗಾಡಿ ಬರುತ್ತೆ ಎಲ್ಲ ಅಲ್ಲಿ ಹಾಕಿದ್ರೆ ಹಾಕ್ಬೇಡಿ ಅಂತಾರೆ ಇನ್ನೆಲ್ಲ ಹಾಕೋದು ನಾವು ಕಸ ನಮಗೆ ಯು ಜಿ ಡಿ ತುಂಬ ನಮಗೆ ಪ್ರತಿಯೊಂದು ಪ್ರಾಬ್ಲಮ್ ಆಗ್ತಿದೆ ಸರ್ ಇಲ್ಲಿ ಸರಿಯಾದ ನಲ್ಲಿ ವ್ಯವಸ್ಥೆ ಇಲ್ಲ ಸರಿಯಾದ ಯು ಜಿ ಡಿ ಇಲ್ಲ ರಸ್ತೆ ಕ್ಲೀನಾಗಿಲ್ಲ ನಮಗೆ ಚರಂಡಿಗಳಿಲ್ಲ ಹೆಗಣಗಳ ಕಾಟ ನಾಯಿಗಳ ಕಾಟ ಏನೇನಂತ ನಾವು ಇದು ಮಾಡಬೇಕು ಇವ್ರು ಅಫಿಷಿಯಲ್ಗಳು ಒಳ್ಳೆ ಏರಿಯಾದಲ್ಲಿ ದೊಡ್ಡ ಸಂಬಳ ತಗೊಂಡ್ಬಿಟ್ಟು ಇದ್ಬಿಟ್ರೆ ನಾವು ಎಲ್ಲಿಗೋಗೋದು ಇಲ್ಲ ನಮಗೂ ಒಳ್ಳೆ ಸೌಕರ್ಯ ಮಾಡ್ಕೊಳ್ಳಿ ತಗೊಳ್ಳಿ ಇವರು ಅಧಿಕಾರಿಗಳು ಕಂದಾಯ ಕಟ್ಟಿಸಿಕೊಳ್ಳಲು ಮಾತ್ರ ಬರ್ತಾರೆ. ನಮಗೆ UGD ಸಮಸ್ಯೆ ಅಂತ ಏನಾದರೂ ಕಾಲ್ ಮಾಡಿದರೆ ಮಾತ್ರ ಸ್ಪಂದಿಸಲ್ಲ. ನಗರದಲ್ಲಿ 35 ವಾರ್ಡ್ಗಳಿವೆ. ನೀವು ಕಾಲ್ ಮಾಡಿದ ತಕ್ಷಣ ಗಾಡಿ ಕಳಿಸೋಕೆ ಆಗಲ್ಲ ಅಂತ ಬೇಜವಾಬ್ದಾರಿ ಉತ್ತರವನ್ನ ನೀಡುತ್ತಾರೆ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ನಾನ ಮಾಡ್ಬೇಕಾದ ನೀರಿನಲ್ಲಿ ಕಸ ಗಲೀಜ್ ನೀರಿನಲ್ಲಿ ಮನೆಯಲ್ಲಿ ನೋಡಿ ನಿಮ್ಮನೆಗೆ ಬಂದ್ರೆ ಹಂಗೆ ಆಗುತ್ತೆ ಅದು ಬಿಡೋಕ್ಕಾಗುತ್ತೆ ಎಲ್ಲ ಊಟ ಮಾಡೋದೆ ನೀವು ಮಾಡೋದು ನಾವು ಮಾಡೋದೆ ಬಂದು ನೋಡಿ ಕ್ಲೀನ್ ಮಾಡಿರಿ 29 ಫೋನ್ ಮಾಡಿದ್ದೀವಿ ನಿನಗೆ ಬಂದೇ ಇಲ್ಲ ನೀನು ನಾಳೆ ನಾಳ್ದು ಅಂತ ಹಂಗೆ ಹೇಳಿದ್ಯಾ ಬೆಳಿಗ್ಗೆಯಿಂದ ಹೇಳಿ ಸಾಕಾಗ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಅವರು ಆಫೀಸ್ ಅವರು 9 ಫೋನ್ ಮಾಡಿದ್ದೀನಿ ಅವ್ರಿಗೆ ಬೆಳಿಗ್ಗೆಯಿಂದ ಆಗಲ್ಲ ಇವಾಗ ಆಗಲ್ಲ 4 ಗಂಟೆಗೆ ಬರ್ತೀನಿ 3 ಗಂಟೆಗೆ ಬರ್ತೀನಿ ತಿರ್ಗಾ ಬೆಳಿಗ್ಗೆ ಬರ್ತೀನಿ ಅಂತ ಹೇಳವ್ರೆ ಬೆಳಿಗ್ಗೆಯಿಂದ ಸರ್ ನಾನು 4 ದಿವಸ ಅಂತ ಆಗ್ತಾ ಇರೋದು ಅದು 4 ದಿವಸ ಅಂತ ಆಗ್ತಾ ನೆನೆ ಬಂದಿದ್ದು ಸ್ವಲ್ಪ ನೋಡಿ ಹೊರಟೋಗ್ಬಿಟ್ರು ಮಳೆ ಬಂತು ಅಂತ ಏನು ಮಾಡಲಿಲ್ಲ ತಿರ್ಗಾ ನೋಡಿ ನೀವೇ ನೋಡ್ತೀರಲ್ಲ ಸರ್ ಎಲ್ಲ ಬಂದ್ಬಿಟ್ಟೈತೆ ಇವಾಗ ಮನೇಲಿ ಬೆಳಿಗ್ಗೆಯಿಂದ ಒಂಚೂರು ನೀರು ಕುಡ್ದಿಲ್ಲ ಅವ್ರ ಮನೆಗೆ ಇವಾಗ ಒಂದು ಸ್ವಲ್ಪ ಮಳೆ ಬಂದರೆ ಒಳಗಡೆ ಹೋಗ್ಬಿಡೈತದ ಕಸ ನೀರು ಎಲ್ಲ ಹೆಂಗಿರ್ಬೇಕು ಮನೆಯಲ್ಲಿ ನೀವೇ ಹೇಳ್ರಿ ಅಯ್ಯ ತುಂಬ ಪ್ರಾಬ್ಲಮ್ ಅಂದರೆ ಏನು ನೀವು ಮಕ್ಕಳು ಚಿಕ್ಕ ಮಕ್ಕಳು ಇರೋದು ಮನೆಗೆ ಹಂಗೆಲ್ಲ ಕಸ ಮಾಡಿದ್ರೆ ಎಲ್ಲೋಗ್ಬೇಕಾ ನಾವು ಬಾಡಿಗೆ ಕಟ್ಕೊಂಡು ಇರೋದು ಹಂಗೆ ಮಾಡಿಬಿಟ್ರೆ ಇನ್ನಾದರೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಜರಾಬಾದ್ ನಿವಾಸಿಗಳಿಗೆ ಮಾರಕವಾಗಿರುವ UGD ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಇಲ್ಲವಾದಲ್ಲಿ ಇಲ್ಲಿನ ಜನರು ಡೆಂಗ್ಯೂ ಮಲೇರಿಯಾದಂತಹ ಮಾರಕ ರೋಗಗಳಿಗೆ ತುತ್ತಾಗಿ ಸಾವು ನೋವು ಸಂಭವಿಸುವುದು ಗ್ಯಾರಂಟಿ. ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.